ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಇಡೀ ಗ್ಯಾಂಗ್ನ ವಿರುದ್ಧ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ. ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ 24ನೇ ACMM ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 5 ಫೋಟೋಗಳು. ಒಂದು ಫೋಟೋ ಕೊಲೆಗೆ ಬಳಸಿರುವ ನೈಲಾನ್ ಹಗ್ಗ, ಕೊಲೆ ಮಾಡೋದಕ್ಕೆ ಬಳಸಿರುವಂತ ನೈಲಾನ್ ಥ್ರೆಡ್ ಹಗ್ಗವನ್ನ. ಎರಡನೇದು ಪವಿತ್ರ ಮನೆಯಲ್ಲಿ ಸೀಸ್ ಮಾಡಿರುವ ಚಪ್ಪಲಿ, ಪವಿತ್ರ ಮನೆಯಲ್ಲಿ ಸೀಸ್ ಮಾಡಿರುವ ಚಪ್ಪಲಿ. ಮೂರನೇದು ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂತ ರೇಣುಕಾಸ್ವಾಮಿಯ ಫೋಟೋ, ನನ್ನನ್ನು ಬಿಟ್ಬಿಡಿ ಅಂತ ಆಲ್ಮೋಸ್ಟ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವ್ಯಕ್ತಿ. ಪೊಲೀಸ್ ಲಾಠಿಯ ಮುಂಭಾಗ ಪುಡಿ ಪುಡಿಯಾಗಿರುವ ಫೋಟೋ, ಅದು ಈ ಕೃತ್ಯ ಅಥವಾ ಈ ಕ್ರೌರ್ಯವನ್ನ ತೋರಿಸುತ್ತೆ. ರೇಣುಕಾಸ್ವಾಮಿಯನ್ನ ಥಳಿಸೋದಕ್ಕೆ ಬಳಸಿದ ದೃಶ್ಯ ಇದೆ. ಒಟ್ಟು 5 ಫೋಟೋಗಳ ಬಗ್ಗೆ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಾರ್ಜ್ ಶೀಟ್ ಅಂತಂದ್ರೆ ಏನು? ಸಾಮಾನ್ಯವಾಗಿ ಬಹುತೇಕರಿಗೆ ಗೊತ್ತಿರಬಹುದು, ಆದರೆ ಗೊತ್ತಿಲ್ಲದೆ ಇರುವವರಿಗೆ ಚಾರ್ಜ್ ಶೀಟ್ ಅಂತಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ, ಆರೋಪಿಗಳ ಅರೆಸ್ಟ್ ಆದ ನಂತರ, ಆರೋಪಿಗಳಿಂದ ಮತ್ತು ಸುತ್ತಮುತ್ತ ಲಭ್ಯವಿರುವ ಸಾಕ್ಷ್ಯಗಳಿಂದ, ಟೆಕ್ನಿಕಲ್ ಎವಿಡೆನ್ಸ್ಗಳಿಂದ, ಕಣ್ಣಾರೆ ಕಂಡಿರುವವರಿಂದ, ಬಳಕೆಯಾಗಿರುವಂಥ ವಸ್ತುಗಳಿಂದ ಒಂದಿಷ್ಟು ರಿಪೋರ್ಟನ್ನು ಪಡಿತಾರೆ. ಈ ಕೃತ್ಯಕ್ಕೆ ಬಳಕೆಯಾಗಿರುವ ವಸ್ತುಗಳು ಅಥವಾ ಈ ಕೃತ್ಯದಲ್ಲಿ ಇರುವಂಥ ವ್ಯಕ್ತಿಗಳ ಟವರ್ ಲೊಕೇಶನ್ನು, ಇವರು ಬಳಸಿರುವ ಈ ಒಂದು ಆಯುಧದಲ್ಲಿರುವ ಇವರ ಫಿಂಗರ್ ಪ್ರಿಂಟು ಅಥವಾ ರಕ್ತದ ಕಲೆಗಳು ಅಥವಾ DNA ಇವೆಲ್ಲವನ್ನ ನೋಡಿ ಈ ಪ್ರಕರಣದಲ್ಲಿ ಏನಾಗಿದೆ, ಇಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆಗೋದಕ್ಕೂ ಮುನ್ನ ಆದ ನಂತರ ಏನೇನು ಆಗಿದೆ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾರೆ. ಆ ತನಿಖೆಯಲ್ಲಿ ಈ ಆರೋಪಿತ ಅಷ್ಟೂ ಜನರನ್ನ ಕೂರಿಸ್ಕೊಂಡು ಅವರಿಂದ ಮಾಹಿತಿಗಳನ್ನು ಪಡೆದು, ಅದಾದ ಮೇಲೆ ಸಂಬಂಧಪಟ್ಟವರಿಂದ ಮಾಹಿತಿಗಳನ್ನು ಪಡೆದು ಅವೆಲ್ಲವನ್ನ ಒಂದು ಕಡೆ ಕ್ರೋಢೀಕರಿಸಿ ಅದನ್ನ ಚಾರ್ಜ್ ಶೀಟ್, ದೋಷಾರೋಪಣ ಪಟ್ಟಿ, ಈ ಕೊಲೆಯಲ್ಲಿ ನಾವು ಬಂಧಿಸಿರುವ ಇಂತಿಷ್ಟು ವ್ಯಕ್ತಿಗಳು ಇಂತಿಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲಿವರೆಗೆ ಕ್ಲಿಯರ್ ಕಟ್ ಆಗಿರುತ್ತೆ ಅಂತಂದ್ರೆ A1 ಪವಿತ್ರ ಗೌಡ ಇವರ ಪಾಲುದಾರಿಕೆ ಏನು, ಈ ಪ್ರಕರಣದಲ್ಲಿ ಯಾವ್ಯಾವ ಸೆಕ್ಷನ್ಗಳು ಈಕೆಯ ಮೇಲೆ ಇರುತ್ತೆ, ಈ ಸೆಕ್ಷನ್ನ ಮುಖಾಂತರವಾಗಿ ಈಕೆ ಅಂದ್ರೆ ಈ ಸೆಕ್ಷನ್ ಪ್ರಕಾರವಾಗಿ ಈಕೆ ಈ ರೀತಿ ಹಲ್ಲೆ ಮಾಡಿದ್ದಾಳೆ, ಈ ರೀತಿಯಲ್ಲಿ ಈತನನ್ನ ಹಲ್ಲೆ ಮಾಡಿರೋದು ಅಥವಾ ಈ ಕೊಲೆಗೆ ಪ್ರಮುಖ ಕಾರಣ ಆಗಿರೋದ್ರಿಂದ ಈಕೆ ಈ ಪ್ರಕರಣದ ನಂಬರ್ 1 ಆರೋಪಿ ಅಂತ ಇಲ್ಲಿ ಬರೆಯಲಾಗುತ್ತೆ. ಎರಡನೇದಾಗಿ ನಟ ದರ್ಶನ್ A2 ಅಂತವರನ್ನ ಮೆನ್ಷನ್ ಮಾಡಲಾಗಿದೆ. ನಟ ದರ್ಶನ್ A2 ಈ ಪ್ರಕರಣ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿರುವಂತ ಪ್ರಕರಣವನ್ನ ಯಾರೋ ಒಬ್ಬ ವ್ಯಕ್ತಿ ಬಂದು ದರ್ಶನ್ಗೆ ಹೇಳಿದಾಗ ದರ್ಶನ್ ಕೈಗೊಂಡಿರುವ ಕ್ರಮಗಳು, ದರ್ಶನ್ ಏನ್ ಮಾಡ್ತಾರೆ, ಕರ್ಕೊಂಬನ್ನಿ ಅವನನ್ನ, ಎತ್ತಾಕೊಂಡು ಬನ್ನಿ ಅವನನ್ನ ಅನ್ನುವ ಸೂಚನೆ ಕೊಡ್ತಾರೆ. ಅರ್ಥಾತ್ ಕಿಡ್ನಾಪ್ ಮಾಡುವ ಸೂಚನೆ. ಕಿಡ್ನಾಪ್ ಮಾಡುವ ಸೂಚನೆ ಸಿಗ್ತಾ ಇದ್ದಂಗೆ ಅವನನ್ನು ಕಿಡ್ನಾಪ್ ಮಾಡ್ಕೊಂಡು ಒಂದಿಷ್ಟು ಜನ ಇವರು ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಸೇರಿ ಅವರೆಲ್ಲ ಒಟ್ಟಾಗಿ ಅವನನ್ನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಎಲ್ಲಿಗೆ ಹೋಗಬೇಕು ಅಂತಂದಾಗ ಸ್ಟೋನಿ ಬ್ರೂಕ್ನ ಪಕ್ಕದಲ್ಲಿರುವ ಈ ಪಟ್ಟಣಗೆರೆ ಶೆಡ್ಗೆ ಅಂತ ಹೇಳ್ತಾರೆ. ಈ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಆತನನ್ನು ಅಲ್ಲಿ ಕೂಡ ಹಾಕ್ತಾರೆ, ಆತನನ್ನು ಬಂಧಿ ಮಾಡ್ತಾರೆ. ಅಂದ್ರೆ 17 ಜನ ಈ ಕಿಡ್ನಾಪ್ನಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಕಿಡ್ನಾಪ್ ಆದ್ಮೇಲೆ ಏನು, ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಮೆಸೇಜ್ ವಿಚಾರವನ್ನ ಅಂದ್ರೆ ಮೋಟಿವ್ ಏನಿತ್ತು ಕೊಲೆಗೆ, ಆ ವಿಚಾರವನ್ನ ಉಲ್ಲೇಖ ಮಾಡಿ ಮನಸ್ಸೋ ಇಚ್ಛೆ ಹಲ್ಲೆ, ಲಾಠಿ ಪುಡಿ ಆಗುತ್ತೆ, ನೈಲಾನ್ ಹಗ್ಗವನ್ನ ಬಳಸ್ತಾರೆ, ಪವಿತ್ರ ಗೌಡ ಚಪ್ಪಲಿ ಹೊಡಿತಾರೆ, ನಟ ದರ್ಶನ್ ಶೂ ಅಲ್ಲಿ ಲುಮಿನಸ್ನಲ್ಲಿ ಪತ್ತೆ ಆಗುತ್ತೆ. ಈ ಎಲ್ಲ ವಿಚಾರಗಳು ರೇಣುಕಾಸ್ವಾಮಿಯ ಕೊಲೆ ಮಾಡಿರುವವರ ಪಾತ್ರವನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾರ್ಯಾರು ರೇಣುಕಾಸ್ವಾಮಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಯಾಕೋ ಹೋದವ್ರು ಬಂದವರು ಚಪ್ಪಲಿಗೆಲ್ಲ ರಕ್ತ ಅಂಟ್ಕೊಳ್ಳೋದಿಲ್ವೇ, ಅಲ್ಲಿ ಪಟ್ಟಣಗೆರೆ ಶೆಡ್ನ ಗೇಟ್ ಅಲ್ಲಿ ಕಾಯ್ತಾ ಇರುವಂತ ಸೆಕ್ಯೂರಿಟಿ ಇದ್ರು, ಅವ್ರ ಕಾಲಲ್ಲಿ ಅವ್ರ ಶೂನಲ್ಲಿ ರಕ್ತ ಇಲ್ವಲ್ಲ, ಅಂದ್ರೆ ಅವರು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಯಾರ ಶೂನಲ್ಲಿ ಯಾರ ಬಟ್ಟೆನಲ್ಲಿ ರಕ್ತ ಪತ್ತೆ ಆಗಿದೆ ಅವರು ಬಹಳ ಕ್ಲೋಸ್ ಆಗಿ ಬಹಳ ಹತ್ತಿರದಿಂದಲೇ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತನಿಖೆ ಮುಖಾಂತರ ಸಾಬೀತಾಗುತ್ತೆ. ಈ ಎಲ್ಲ ಅಂಶಗಳ ಜೊತೆಗೆ ಪ್ರತ್ಯಕ್ಷವಾಗಿ ನೋಡಿರುವ ಸಾಕ್ಷಿಗಳು ಮತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ಗಳು, ಡಾಕ್ಟರ್ನ ಸಾಕ್ಷಿಗಳು, FSLನ ರಿಪೋರ್ಟ್ಗಳು, ಇಂಜಿನಿಯರ್ ಹೇಳಿರುವಂಥ ಮಾಹಿತಿಗಳು, ಡಾಕ್ಟರ್ ಹೇಳಿರುವ ಮಾಹಿತಿಗಳು, ಇವೆಲ್ಲವನ್ನ ಕ್ರೋಢೀಕರಿಸಿ ಈ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿಕೊಳ್ಳಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಇದು.